ಜಾರಕಿಹೊಳಿ ಅವರ ಮನೆಯಲ್ಲಿ ಸಿಎಂ 35 ಶಾಸಕರ ಡಿನ್ನರ್ ಮೀಟಿಂಗ್. ಅದರಲ್ಲಿ ಏನಿದೆ? ಡಿನ್ನರ್ ಮಾಡಬಾರ್ದಾ, ಮೀಟಿಂಗ್ ಮಾಡಬಾರ್ದಾ ಅನ್ನೋದು ಪ್ರಶ್ನೆ ಅಲ್ವಾ. ಆದರೆ ಇಲ್ಲಿ ಸಮಸ್ಯೆ ಏನು ಅಂತ ಅಂದರೆ, ಡಿ ಕೆ ಶಿವಕುಮಾರ್ ಅವರು ಇರಲಿಲ್ಲ. ಡಿ ಕೆ ಶಿವಕುಮಾರ್ ಅನ್ನು ಹೊರತುಪಡಿಸಿ ಜಾರಕಿಹೊಳಿ ಅವರ ಮನೆಯಲ್ಲಿ ಸಿಎಂ 35 ಶಾಸಕರುಗಳು ಸೇರಿಕೊಂಡು ಒಂದು ಮೀಟಿಂಗನ್ನು ಮಾಡಿದ್ದಾರೆ. ಏನು ಮೀಟಿಂಗು ಅಂತ ಅಂದರೆ, ಅವರು ಜಸ್ಟ್ ಇದೊಂದು ಔತಣಕೂಟ ಅಂತ ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿ ಇನ್ನೇನಿಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣದ 7 ಮಂದಿ ಸಚಿವರು ಸೇರಿ 35 ಮಂದಿ ಶಾಸಕರು ಗುರುವಾರ ರಾತ್ರಿ ಔತಣಕೂಟದ ನೆಪದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಸಭೆ ಸೇರಿ ಚರ್ಚೆಯನ್ನು ನಡೆಸಿದ್ದಾರೆ. ರಾಜಕೀಯ ವಲಯದಲ್ಲಿ ತೀವ್ರ ರೀತಿಯಾದಂಥ ಚರ್ಚೆಗೆ ಕಾರಣವಾಗಿದೆ. ಯಾಕಂದರೆ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಕೂಗು ಇದೆ, CM ಬದಲಾವಣೆ ಅನ್ನುವಂಥ ಮಾತು ಇದೆ. ಅದರ ಜೊತೆಗೆ DK ಬಣ, ಸಿದ್ದರಾಮಯ್ಯನವರ ಬಣ ಅಂತ ಇದೆ. ಹೊಸ ವರ್ಷದ ಸೆಲೆಬ್ರೇಷನ್ಗೆ ಅಂತ ವಿದೇಶಕ್ಕೆ DK ಶಿವಕುಮಾರ್ ಅವರು ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬಣ ಅಂತ ಹೇಳಿ ಗುರುತಿಸಿಕೊಂಡವರ ಮನೆಯಲ್ಲಿ ಹೊರಗಳೆಲ್ಲರೂ ಸೇರಿ ಒಟ್ಟಿಗೆ ಒಂದು ಔತಣಕೂಟವನ್ನು ಅರೇಂಜ್ ಮಾಡಿದ್ದು, ಭಾಗಿಯಾಗಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ನೋಡಿ, ಹೊಸ ವರ್ಷಾಚರಣೆಗೆ ವಿದೇಶ ಪ್ರವಾಸಕ್ಕೆ KPCC ಅಧ್ಯಕ್ಷ DK ಶಿವಕುಮಾರ್ ಹೋಗಿದ್ದಾರೆ. ಇದರ ಬೆನ್ನಲ್ಲೇ KPCC ಅಧ್ಯಕ್ಷರ ಬದಲಾವಣೆ ಕುರಿತು ಸಚಿವ ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈ ಸ್ಟೇಟ್ಮೆಂಟ್ ಕೊಟ್ಟಂಥ ಬೆನ್ನಲ್ಲೇ CM 7 ಸಚಿವರು 35 ಶಾಸಕರು ಒಟ್ಟಿಗೆ ಸೇರಿದ್ದಾರೆ. DKಶಿ ಅನುಪಸ್ಥಿತಿಯಲ್ಲಿ ನಡೆದಂಥ ಔತಣಕೂಟ ಸಭೆ ಕುರಿತು ಭಾರಿ ಕುತೂಹಲ ಆಗ್ತಾ ಇದೆ. ಯಾಕೆ ಸರ್, ಏನೋ ಒಂದು ಮೀಟಿಂಗ್ ಮಾಡ್ತಾ ಇದ್ದೀರಾ ಅಲ್ಲ, ಏನಾದರೂ ಒಂದು ಹೊಸ ಸಂದೇಶ ಕೊಡೋಕೆ ಹೊರಟಿದ್ದೀರಾ, ಏನು ಕತೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ, ಇಲ್ಲ ಹೊಸ ವರ್ಷ ಬಂತಲ್ಲ ಆ ಕಾರಣಕ್ಕಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿದ್ವಿ ಅಷ್ಟೇ, ಅದನ್ನು ಬಿಟ್ಟು ಇನ್ನೇನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ DK ಶಿವಕುಮಾರ್ ಇಲ್ಲದೇ ನಡೆದಿರುವಂಥ ಈ ಸಭೆ ಬೇರೆ ಬೇರೆ ರೀತಿಯಾದಂಥ ಒಂದು ಮೆಸೇಜನ್ನು ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ಕೂಡ ರವಾನೆ ಮಾಡ್ತಾ ಇದೆ. DK ಶಿವಕುಮಾರ್ ಅವರನ್ನು KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಗುತ್ತೆ. ಯಾಕಂದರೆ ಈಗ ಇತ್ತೀಚೆಗೆ ತಾನೇ ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. KPCC ಅಧ್ಯಕ್ಷ ಸ್ಥಾನ ಜೊತೆಗೆ ಉಪಮುಖ್ಯಮಂತ್ರಿ ಸ್ಥಾನ ಇವೆರಡನ್ನೂ ನಿಭಾಯಿಸುವುದಕ್ಕೆ ಕಷ್ಟ ಆಗುತ್ತೆ DK ಶಿವಕುಮಾರ್ ಅವ್ರಿಗೆ. ಅದಕ್ಕೆ KPCC ಅಧ್ಯಕ್ಷರ ಬದಲಾವಣೆ ಆಗಲಿ ಅಂತ. ಸತೀಶ್ ಜಾರಕಿಹೊಳಿ ಅವರ ಹೆಸರು ಇತ್ತೀಚಿನ ದಿನಗಳಲ್ಲಿ ತೀರಾ ಮುಂಚೂಣಿಯಲ್ಲಿದೆ. ಅವರನ್ನು KPCC ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ. ಮತ್ತೊಂದು ಕುಡಿಯಲ್ಲಿ CM ಬದಲಾವಣೆ ಅಂತ ಅಂದಾಗ, CM ಬದಲಾವಣೆ ಅನ್ನೋದೇನಾದರೂ ಆಗ್ಬಿಟ್ರೆ ಅದು CM ಬಣದಲ್ಲಿ ಗುರುತಿಸಿಕೊಂಡವರನ್ನೇ ಯಾರನ್ನಾರು CM ಮಾಡ್ತಾರೆ. DK ಶಿವಕುಮಾರ್ ಅವರು ಅಂದ್ಕೊಂಡಂಗೆ DK ಶಿವಕುಮಾರ್ ಅವರನ್ನು CM ಮಾಡಲ್ಲ. ಈ ಥರ ನಾನಾ ರೀತಿಯಾದಂಥ ಚರ್ಚೆಗಳು ನಡೆದಿದ್ವು. ಇದರ ಬೆನ್ನಲ್ಲೆಯೇ ಹೊಸ ವರ್ಷದ ಪ್ರಾರಂಭದಲ್ಲಿಯೇ ಈ ರೀತಿಯಾಗಿ ಒಟ್ಟಿಗೆ ಸೇರಿರೋದು, ಮಾತುಕತೆಯನ್ನು ಮಾಡಿರುವಂಥದ್ದು, ಊಟದ ನೆಪದಲ್ಲಿ ಸೇರಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. CM ಕೂಡ ಸಚಿವ ಸಂಪುಟದ ಮೇಜರ್ ಸರ್ಜರಿ ಮಾಡಲಾಗತ್ತೆ, ಅದ್ರ ಬಗ್ಗೆ ನಾನು ಹೈಕಮಾಂಡ್ ನಾಯಕರ ಜೊತೆಗೆ ಮಾತಾಡ್ತೀನಿ ಅಂತ ಹೇಳಿದ್ದು ಕೂಡ ನಾನಾ ರೀತಿಯಾದಂಥ ಕುತೂಹಲಕ್ಕೆ ಕಾರಣವಾಗಿತ್ತು. ನೋಡಬೇಕು ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗತ್ತೆ ಅಂತ.